ಹೆಲೋ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಕರ್ನಾಟಕ ಕಪಲ್ಸ್. ಇವತ್ತಿನ ರೆಸಿಪಿ ಟೊಮಾಟೊ ಭಾತ್ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಆಗುತ್ತೆ. ತುಂಬ ಸಿಂಪಲ್ ರೆಸಿಪಿ. ಫಸ್ಟ್ ನಾನು ಬಾಣಲೆ ಗ್ಯಾಸ್ ಮೇಲೆ ಇಟ್ಕೊಂಡು ಆನ್ ಮಾಡ್ಕೊಂಡು ಅದಕ್ಕೆ ಒಂದು 3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಬಾಣಲೆ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊಂಡು ನೆಕ್ಸ್ಟು ಟೊಮಾಟೊ ಹಣ್ಣು ನೋಡಿ, ಈ ಥರ ಒಂದು ಮೀಡಿಯಮ್ ಸೈಜ್ 4 ಟೊಮಾಟೊ ಹಣ್ಣು ತೊಗೊಂಡಿದ್ದೀನಿ. ಈ ಥರ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ. ಅದು ಫುಲ್ ಆಯಿಲ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಸಾಫ್ಟ್ ಆಗುವವರೆಗೂ. ಈ ರೆಸಿಪಿ ಈ ರೀತಿ ಮಾಡೋದ್ರಿಂದ ಮಕ್ಕಳು ಟೊಮಾಟೊ ಹಣ್ಣೆಲ್ಲ ತಿನ್ನಲ್ಲ, ಸೈಡಲ್ಲಿ ತೆಗೆದಿಟ್ಬಿಡ್ತಾರೆ. ಹಾಗೆ ಈ ರೀತಿ ಮಾಡಿದರೆ ಟೊಮಾಟೊ ಹಣ್ಣು ಬಾಯಿಗೆ ಸಿಗಲ್ಲ. ಫುಲ್ ಪೇಸ್ಟಾಗಿ ರುಬ್ಕೊಂಡು ಮಾಡಿರೋದಿದು ತುಂಬ ಟೇಸ್ಟಿಯಾಗೂ ಬರುತ್ತೆ. ಒಂದು ಸಲ ಈ ರೀತಿ ಮಾಡಿ ನೋಡಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಈ ಥರ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತೀನಿ, ಇನ್ನೂ ಬೇಗ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದ ತಕ್ಷಣ ನೋಡಿ, ಉಪ್ಪು ಹಾಕಿದ ತಕ್ಷಣ ತುಂಬ ಬೇಗ ಸಾಫ್ಟ್ ಆಗುತ್ತೆ. ಹಾಗೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಹೊತ್ತು. ನೋಡಿ, ಈಗ ಸಾಫ್ಟ್ ಆಗಿದೆ, ಆಯಿಲ್ ಎಲ್ಲ ಮೇಲ್ಗಡೆ ಬಿಟ್ಟಿದೆ. ಈ ಥರ ನಾನು ಗ್ಯಾಸ್ ಆಫ್ ಮಾಡಿ ಸೈಡಲ್ಲಿ ಈಗ ಇಟ್ಕೋತೀನಿ ಈ ಟೊಮಾಟೊ ಏನು ಫ್ರೈ ಮಾಡಿದ್ದೀನಿ ಅದೆಲ್ಲ. ನೆಕ್ಸ್ಟು ಒಂದು ಸಣ್ಣ ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ನೋಡಿ. ಸಣ್ಣ ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಈ ಏನು ನಾವು ಆಯಿಲ್ ಒಳಗಡೆ ಫ್ರೈ ಮಾಡ್ಕೊಂಡಿದ್ದೋ ಟೊಮಾಟೊ ಹಣ್ಣು ಅದು ಹಾಕ್ಕೊಂಡು ಫುಲ್ಲು ಜಾರ್ ಲಿಡ್ ಕ್ಲೋಸ್ ಮಾಡಿ ನೋಡಿ ಗ್ರೈಂಡ್ ಮಾಡ್ಕೊತೀನಿ ಚೆನ್ನಾಗಿ. ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಗ್ಯಾಸ್ ಆನ್ ಮಾಡ್ಕೊಂಡು ನೋಡಿ, ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ಒಂದು 4 to 5 ಟೀ ಸ್ಪೂನ್ವರೆಗೂ ಆಯಿಲ್ ಹಾಕ್ಕೋತೀನಿ. ನಾವು ಟೊಮಾಟೊ ಹಣ್ಣು ಫ್ರೈ ಮಾಡಬೇಕಾದ್ರೂ ಏನು ಮಾಡ್ಕೊಂಡಿದ್ದೋ ಆಯಿಲ್ ಹಾಕ್ಕೊಂಡಿದ್ದೋ ಅದರಲ್ಲೂ ಆಯಿಲ್ ಇರುತ್ತೆ, ಅದಕ್ಕೆ ನೋಡಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದು 1.5 ಪಾವು ಅಕ್ಕಿದು ಟೊಮಾಟೊ ಬಾತ್ ಮಾಡ್ಕೋತಿರೋದು. ನೀವು ಇದರಲ್ಲಿ ಜಾಸ್ತಿ ಬೇಕಾದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ನೋಡಿ, ಒಂದು ಬಾತ್ ಎಲೆ ತೊಗೊಂಡಿದ್ದೀನಿ, 2 ಚಕ್ಕೆ, 2 ಲವಂಗ, 2 ಏಲಕ್ಕಿ, ಇದು ಸ್ಪೈಸಸ್ ಇಷ್ಟು ತಗೊಂಡಿರೋದು ನಾನು. ಹಾಕ್ಕೊಂಡು ಚೆನ್ನಾಗಿ ಇದು ಸಹ ಆಯಿಲ್ ಒಳಗಡೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಡು ನೋಡಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ನೋಡಿ ಬಿಸಿಯಾಗಿದೆ, ಅದಕ್ಕೆ ಈರುಳ್ಳಿ ಹಾಕ್ಕೊತಿದ್ದೀನಿ. ಈ ಥರ ಒಂದು 4 to 5 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್. ಈ ಥರ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ನೋಡಿ ಆಯಿಲ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಸೌಟಿಂದ ತಿರುಗಿಸ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ತಿರುಗಿಸ್ಕೋಬೇಕು ಈರುಳ್ಳಿನ. ಸ್ವಲ್ಪ ಹೊತ್ತು ಹಾಗೆಯೇ ಬಿಡಿ, ತಿರುಗಿಸ್ತಾನೆ ಇರಬೇಡಿ, ಯಾಕಂದರೆ ಬೇಗ ಗೋಲ್ಡನ್ ಬ್ರೌನ್ ಆಗುತ್ತೆ. ತಿರುಗಿಸಿದ್ರೆ ಬೇಗ ಗೋಲ್ಡನ್ ಬ್ರೌನ್ ಆಗಲ್ಲ, ಹಾಗೆಯೇ ಬಿಟ್ಟರೆ ಸ್ವಲ್ಪ ಹೊತ್ತು ಬೇಗ ಗೋಲ್ಡನ್ ಬ್ರೌನ್ ಬರುತ್ತೆ. ನೋಡಿ ಇಷ್ಟ ಆಗಿದೆ ಸಾಕು. ಅದಕ್ಕೆ ನಾನು ಫ್ರೆಶ್ ಆಗಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಳ್ಳಿ. ಇಲ್ಲ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ನಾವು ಟೊಮಾಟೊ ಗ್ರೈಂಡ್ ಮಾಡ್ತೀವಲ್ವ ಅದ್ರ ಜೊತೆನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಫ್ರೆಶ್ ಆಗುತ್ತೆ. ಫ್ರೆಶ್ ಇದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ನೋಡಿ ಹಾಕ್ಕೊಂಡು ಒಂದು 3 ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹಸಿ ಸ್ಮೆಲ್ ಹೋಗಬೇಕು. ನೆಕ್ಸ್ಟ್ ಅದಕ್ಕೆ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 5, ಬರೀ ಮುಂದ್ಗಡೆ ತೊಟ್ಟಷ್ಟೇ ಮುರಿದಿರೋದು, ಮುರಿದು ಹಾಕ್ಕೋಬೇಕು ಅಷ್ಟೇ. ನೆಕ್ಸ್ಟು ಸ್ವಲ್ಪ ಪುದೀನ ತಗೊಂಡಿದ್ದೀನಿ, ಮತ್ತು ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪುದೀನ, ಸಾಂಬಾರು ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಅದಕ್ಕೆ ನಾನು ನೋಡಿ ಸಾಫ್ಟ್ ಆಗುವವರೆಗೂ, ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಆಯಿಲೆಲ್ಲ ಮೇಲ್ಗಡೆ ಸ್ವಲ್ಪ ಬರೋವರೆಗೂ ಈ ಥರ ಸಾಫ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಟೊಮಾಟೊ ಭಾತ್ ಏನು ಮಸಾಲೆ ಬರುತ್ತೆ, ಟೊಮಾಟೊ ಭಾತು ರೆಡಿಮೇಡು 10 ರೂಪೀಸ್ದು ಅದು ತಗೊಂಡಿದ್ದೀನಿ. ಅದು ತಗೊಂಡು ಒಂದು ಪ್ಯಾಕೆಟ್ನ ಹಾಕ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟು ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಅರಿಶಿನ ಪೌಡರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1 ಟೀ ಸ್ಪೂನಷ್ಟು ಮತ್ತು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಮತ್ತೆ ಏನು ಮಾಡಬೇಕಂದ್ರೆ ಚೆನ್ನಾಗಿ ಸೌಟಲ್ಲಿ ತಿರುಗಿಸ್ತಾ ಹೋಗಬೇಕು. ಕೆಳಗಡೆ ಈಗ
ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸೌಟಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಮಸಾಲೆ ಎಲ್ಲ ಡ್ರೈ ಆಗಿಬಿಡುತ್ತಲ್ವ, ಅದಕ್ಕೆ ನೋಡಿ ಕಲರ್ ಏನೂ ಹಾಕಿಲ್ಲ, ಅದೇ ಆಟೋಮೆಟಿಕ್ಕಾಗಿ ಕಲರ್ ಬರುತ್ತೆ ಚೆನ್ನಾಗಿ. ನೆಕ್ಸ್ಟು ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಟೊಮಾಟೊ ಪೇಸ್ಟ್ನ ಇದರೊಳಗಡೆ ಹಾಕ್ಕೋತೀನಿ. ಅದರಲ್ಲೇ ಕಲರ್ ಬರುತ್ತೆ, ಏನು ನೀವು ಹಾಕ್ಕೊಳಕ್ಕೆ ಹೋಗಬೇಡಿ ಎಕ್ಸ್ಟ್ರಾ ಕಲರ್ ಏನು. ಈ ರೀತಿ ಒಂದ್ಸಲ ಟ್ರೈ ಮಾಡಿ, ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ನೋಡಿ. ಹೀಗೆ ಇದು ಹಾಕ್ಕೊಂಡು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ನಿಮಗೆ. ನಾವು ಟೊಮಾಟೊ ಫ್ರೈ ಮಾಡಬೇಕಾದ್ರೂ ಉಪ್ಪು ಹಾಕ್ಕೊಂಡಿದ್ದೀವಿ, ಅದಕ್ಕೆ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತೆ ಇದೇನು ಮಾಡಬೇಕಂದ್ರೆ ಹಸಿ ಸ್ಮೆಲ್ ಹೋಗೋವರೆಗೂ, ಈಗ ಬೇಗ ಫ್ರೈ ಆಗುತ್ತೆ. ಯಾಕಂದರೆ ಫಸ್ಟ್ ನಾವು ಟೊಮಾಟೊ ಫ್ರೈ ಇದ್ವಲ್ವಾ, ಫುಲ್ ಹಸಿ ಸ್ಮೆಲ್ ಹೋಗಿತ್ತು ಅದರಲ್ಲಿ. ಇದ್ರಲ್ಲಿ ಸ್ವಲ್ಪನೇ ಮಾಡ್ಕೊಂಡ ತಕ್ಷಣ ಈ ಥರ ಹಸಿ ಸ್ಮೆಲ್ಲೆಲ್ಲ ಹೋಗಿ ಆಯಿಲ್ ಬಿಡುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ಅದಕ್ಕೆ ನಾನು 3.5 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. 1.5 ಪಾವು ಅಕ್ಕಿಗೆ 3.5 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಟೊಮಾಟೊ ಪೇಸ್ಟ್ ಮಾಡಿ ಹಾಕಿದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೀವು ಬೇಕಾದರೆ ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇವಾಗಲೇ ಸ್ವಲ್ಪ ಉಪ್ಪು ಖಾರ ನೋಡ್ಕೋಬೇಕು. ಆಮೇಲೆ ಅಕ್ಕಿ ಹಾಕಿದ್ಮೇಲೂ ನೋಡ್ಕೋಬಹುದು. ಫಸ್ಟ್ ಈ ಥರ ನೋಡ್ಕೊಳ್ಳಿ ಒಂದ್ಸಲ. ನೆಕ್ಸ್ಟ್ ಈ ಥರ ನೀರು ಕುದಿಯೋವರೆಗೂ ಹಾಗೆ ಬಿಡಬೇಕು. ತಕ್ಷಣವೇ ಅಕ್ಕಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈ ಥರ ಕುದೀತಾ ಇರಬೇಕಾದ್ರೆ ನಾನು 1.5 ಪಾವು ಅಕ್ಕಿನ 1 ಹಾರ್ ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ. ಇದು ಕೋಲಮ್ ರೈಸು. ನೀವು ಬೇಕಾದರೆ ನಾರ್ಮಲ್ ರೇಷನ್ ಅಕ್ಕಿ ಬರುತ್ತಲ್ಲ ಅದರಲ್ಲೂ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ಸೇಮ್ ಇದೇ ಥರ ಮಾಡ್ಕೊಳ್ಳಿ, ಇದೇ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ, ತುಂಬ ಕರೆಕ್ಟಾಗಿ ಬರುತ್ತೆ ನೋಡಿ. ಮತ್ತೆ ಹಾಕ್ಕೊಂಡು ಅಕ್ಕಿನ ಈ ಥರ ತಿರುಗಿಸ್ಕೋಬೇಕು. ಸೌಟಲ್ಲಿ ತಿರುಗಿಸ್ಕೊಂಡು ಹಾಗೆಯೇ ಹಾಕಿದ ತಕ್ಷಣ ಏನು ಮಾಡೋಕ್ಕೆ ಹೋಗ್ಬಾರ್ದು ಗೊತ್ತಾ, ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬಾರ್ದು. ಹಾಕಿದ ತಕ್ಷಣವೇ ಸ್ವಲ್ಪ ಹೊತ್ತು ಈ ಥರ ಕುದಿ ಬರಬೇಕು ಚೆನ್ನಾಗಿ. ಸೌಟಲ್ಲಿ ತಿರುಗಿಸ್ಕೊಂಡು 1-2-3 ಸಲ ಕುದಿ ಬರೋವರೆಗೂ ಕಾಯಬೇಕು ಚೆನ್ನಾಗಿ. ಈ ಥರ ಕುದಿಸ್ಕೊಂಡ್ರೆ ಕುಕ್ಕರಲ್ಲಿ ಮಾಡಿದಾಗ ಸಾಮಾನ್ಯ ಏನಾಗುತ್ತೆ ಹೇಳಿ, ಒಂದು ಕಡೆ ಮಸಾಲೆ ಆಗುತ್ತೆ, ಒಂದು ಕಡೆ ಬರೀ ಅನ್ನದ ಥರ ವೈಟ್ ಇರುತ್ತೆ. ಈ ಥರ ಚೆನ್ನಾಗಿ ಸೌಟಲ್ಲಿ ತಿರುಗಿಸ್ಕೊಂಡು ಅಕ್ಕಿಯೆಲ್ಲ ಮಿಕ್ಸ್ ಮಾಡ್ಕೊಂಡು ಈ ಥರ ಚೆನ್ನಾಗಿ ಕುದೀತಾ ಇರಬೇಕು. ಒಂದು 3-4 ಸಲ ಕುದಿ ಬಂದಮೇಲೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡ್ರೆ ಅವಾಗ ಏನಾಗುತ್ತೆ ಅಂದರೆ ಎಲ್ಲ ಕಡೆನೂ ಮಸಾಲೆ ಇರುತ್ತೆ. ಒಂದು ಕಡೆ ಮಸಾಲೆ, ಒಂದು ಕಡೆ ಅನ್ನ, ಆ ಥರ ಆಗಲ್ಲ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನಾನು ಇಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋತೀನಿ. ಇವಾಗ ನಾನು 4 ವಿಷಲ್ ತೊಗೊಂಡಿದ್ದೀನಿ, ಅಷ್ಟು ತಗೋಬೇಕು. ಯಾಕಂದರೆ 4 ವಿಷಲ್ ತೊಗೊಂಡ್ರೇ ಚೆನ್ನಾಗಾಗೋದು. ಇದಕ್ಕೆ ಟೊಮಾಟೊ ಪೇಸ್ಟ್ ಥರ ನಾವು ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಅಕ್ಕಿ ಬಾಯ್ಲ್ ಆಗೋಕ್ಕೆ. ನೋಡಿ ಈ ಥರ ಪರ್ಫೆಕ್ಟಾಗಿ ರೆಡಿಯಾಗಿತ್ತು ನೋಡಿ. ಮಸಾಲೆ ಎಲ್ಲ ಒಂದೇ ಕಡೆ ಆಗಿಲ್ಲ, ಎಲ್ಲ ಕಡೆನೂ ಚೆನ್ನಾಗಿ ಹಿಡಿದಿದೆ ಮಸಾಲೆ ಎಲ್ಲ. ತುಂಬ ಬಿಸಿಯಾಗಿ ತೆಗೆದಿದ್ದೀನಲ್ಲ, ಅದಕ್ಕೆ ಕರೆಕ್ಟಾಗಿ ಕಾಣಿಸ್ತಿಲ್ಲ, ಆದರೆ ಮಸಾಲೆ ಎಲ್ಲ ಕರೆಕ್ಟಾಗಿ ಹಿಡಿದಿದೆ. ನೆಕ್ಸ್ಟ್ ಒಂದು ಬೌಲಲ್ಲಿ ನಾವು ಇದು ತೆಕ್ಕೊಂಡು, ನಾನಿಲ್ಲಿ ಇದಕ್ಕೆ ಬೇಕಾದರೆ ನೀವು ಮೊಸರು ಬಜ್ಜಿ ಏನಾದರೂ ಮಾಡ್ಕೋಬೋದು, ನಾರ್ಮಲ್ ಚಟ್ನಿ ಮಾಡ್ಕೋಬೋದು. ನಾನು ಇದಕ್ಕೆ 3 ಎಗ್ಸ್ನ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಈ ಥರ ಬಾಯ್ಲ್ ಮಾಡ್ಕೊಂಡು ಬೇಕಾದರೆ ಬಾಯ್ಲ್ ಮಾಡ್ಕೋಬೋದು. ನಾಷ್ಟಕ್ಕೆ ತುಂಬ ಈಸಿಯಾಗಿ ರೆಡಿ ಮಾಡ್ಕೋಬೋದು ಮತ್ತು ತುಂಬ ಸಿಂಪಲ್ಲಾಗಿ ಈಸಿ ಆಗುತ್ತೆ, ಟೇಸ್ಟಿ ಆಗುತ್ತೆ. ಇದೇ ಥರ ಇನ್ನೂ ಮೋರ್ ರೆಸಿಪಿ ನೋಡೋಕ್ಕೆ, ಇನ್ನೂ ಯುನೀಕ್ ಆಗಿರೋ ರೆಸಿಪಿ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ನಾನು ಇನ್ನೂ ಹೊಸ ರೀತಿಯ ಅಡುಗೆಗಳು ನಿಮಗೆ ಹೇಳಿಕೊಡುತ್ತೇನೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.